ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಹಸಿ ಅವರೆಕಾಳಿಂದ ರುಚಿಯಾಗಿ ಉಪ್ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ 2 ಟೊಮಾಟೊ ಮತ್ತು ತೊಳೆದಂಥ ಹಸಿ ಅವರೆಕಾಯಿ, 5-6 ಹಸಿ ಮೆಣಸಿನಕಾಯಿ, ಸ್ವಲ್ಪ ಉಪ್ಪನ್ನು ಹಾಗೂ ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಒಂದು ಸೀಟಿ ಬಂದರೆ ಸಾಕು. ಕುಕ್ಕರ್ ಇಳಿಸಿ ಕಾಳನ್ನು ಆರಲು ಬಿಡಬೇಕು. ಇವಾಗ ಒಂದು ಜಾರ್ ತಗೊಂಡು ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಬೇಯಿಸಿರೋಂಥ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸಿದ್ವಲ್ಲ ಅದನ್ನು ಹಾಕಬೇಕಾದ್ರೆ ಕಡ್ಡಿ ತೆಗಿಬೇಕು ಮರಿದಂಗೆ. ಅದಾದ ನಂತರ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದು ಬಿಡಿಸಿರೋ ಅಂಥದ್ದು 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕಬೇಕು. ಇದ್ರ ಜೊತೆಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಹಾಗೆ 7-8 ಕಾಳಷ್ಟು ಕರಿಮೆಣಸನ್ನು ಸೇರಿಸಬೇಕು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಫಸ್ಟು. ಇದು ಗ್ರೈಂಡ್ ಆದಮೇಲೆ ರುಬ್ಬಿದಾದಮೇಲೆ ಇದಕ್ಕೆ ಬೇಯಿಸಿರೋ ಅಂಥ ಅವರೆಕಾಳು ಆರಿದೆ ಇವಾಗ. ಅದನ್ನು 4 ಸೌಟ್ ಅಥವಾ 4 ಹಿಡಿಯಷ್ಟು ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಸಪ್ಪರಸ ಅಂದರೆ ಕಾಳು ಬೇಯಿಸಿರ್ತೀವಲ್ಲ ಆ ನೀರು ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಚೆನ್ನಾಗಿ. ಇದಾದಮೇಲೆ ಈ ರುಬ್ಬಿರೋ ಅಂಥ ಖಾರನ ತಗೊಂಡು ಮುಂಚೆ ಏನು ಬೇಯಿಸಿದ್ವಲ್ಲ ಕಾಳನ್ನ, ಆ ಸಪ್ಪರಸ ಇರುತ್ತಲ್ಲ ನೀರು ಅದಕ್ಕೆ ಸೇರಿಸ್ಬಿಟ್ಟು ಒಂದು ಕುದಿ ಏಳಿಸ್ಬೇಕು ಗ್ಯಾಸ್ ಮೇಲಿಟ್ಟು. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ಅಥವಾ ಒಗ್ಗರಣೆ ಕೊಡೋದಾಗಲಿ ಮಾಡಬಾರ್ದು. ಇದೇ ರೀತಿ ಮಾಡೋದು ಹಸಿ ಅವರೆಕಾಳು ಉಪ್ಸಾರು ನಮ್ಮ ಕಡೆ. ಇವಾಗ ರುಚಿಯಾದ ಹಸಿ ಅವರೆಕಾಳು ಉಪ್ಸಾರು ರೆಡಿ ಆಯಿತು. ಇದನ್ನು ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಬೋದು ಮತ್ತು ತಿನ್ಬೋದು. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.